ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇಂದಿನ ಅವಧಿಯಲ್ಲಿ ನಾವು ಹೊಸ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಇದರ ಬಗ್ಗೆ ಚರ್ಚಿಸೋಣ. ಗಮನಿಸಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಇದರ ಚರ್ಚಿಸುವ ಮೊದಲು ನಿಮಗೆ ಸಮೀಕರಣ ಅಂದರೇನು ಎಂಬುದು ಮೊದಲು ಗೊತ್ತಿರಬೇಕು. ಸಮೀಕರಣ ಆಗಿರ್ಬೋದು, ರೇಖಾತ್ಮಕ ಸಮೀಕರಣ ಆಗಿರ್ಬೋದು, 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗಿರ್ಬೋದು. ಇವುಗಳ ಬಗ್ಗೆ ನೀವು 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಹಾಗಾದರೆ ಸಮೀಕರಣ ಎಂದರೇನು ಮತ್ತು ರೇಖಾತ್ಮಕ ಸಮೀಕರಣ ಎಂದರೇನು ಎಂಬುದನ್ನು ಒಂದು ಸಲ ನೆನಪಿಸಿಕೊಳ್ಳೋಣ. ಗಮನಿಸೀಗ, 2x = 50, 2x + 1 = 10. ಈ ಎರಡು ಸಮೀಕರಣವನ್ನು ಗಮನಿಸಿ. 2x = 50, ಇಲ್ಲಿ ಸಮತೆ ಚಿಹ್ನೆ ಇರುವುದರಿಂದ ಇದು ಒಂದು ಸಮೀಕರಣ. 2x + 1 = 10, ಇಲ್ಲಿ ಕೂಡ ಏನು, ಈ ಎರಡು ಪದಗಳಾಗಿರ್ಬೋದು ಅಥವಾ ಬೀಜೋಕ್ತಿಗಳಾಗಿರ್ಬೋದು, ಅವುಗಳ ಮಧ್ಯೆ ಸಮತೆಯ ಚಿಹ್ನೆ ಉಂಟು. ಸಮತೆಯ ಚಿಹ್ನೆ ಇದ್ದರೆ ಅದು ಸಮೀಕರಣ. ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಸಮೀಕರಣ ಅಂದ್ರೇನು? 2 ಬೀಜೋಕ್ತಿಗಳ ಮಧ್ಯೆ ಸಮತೆ ಚಿಹ್ನೆ ಬಂದರೆ ಅದು ಸಮೀಕರಣ. 2x = 50, ಇಲ್ಲಿ ಸಮತೆ ಚಿಹ್ನೆ ಇರುವುದರಿಂದ ಇದು ಒಂದು ಸಮೀಕರಣ. ಈಗ ನಾವು ಮುಂದಕ್ಕೆ ಗಮನಿಸಬೇಕಾದ್ದು ಏನಂತೇಳಿದರೆ ರೇಖಾತ್ಮಕ ಸಮೀಕರಣ. ಏನು ರೇಖಾತ್ಮಕ ಸಮೀಕರಣ ಅಂದರೆ, ಈಗ ಈ ಸಮೀಕರಣವನ್ನು ಗಮನಿಸಿ. x² = 25, x² + 2x + 1 = 0. ನಾನು ಬರೆದಿರುವಂಥ ಈ ಉದಾಹರಣೆಗಳನ್ನು ಗಮನಿಸಿ. 2x = 50, 2x + 1 = 10, ಇದು ಕೂಡ ಸಮೀಕರಣ. x² = 25, ಇಲ್ಲಿ ಕೂಡ ಸಮತೆಯ ಚಿಹ್ನೆ ಉಂಟು, ಇದು ಕೂಡ ಸಮೀಕರಣಕ್ಕೆ ಉದಾಹರಣೆ. x² + 2x + 1 = 0, ಇಲ್ಲಿ ಕೂಡ ಸಮತೆಯ ಚಿಹ್ನೆ ಇರುವುದರಿಂದ ಇದು ಕೂಡ ಸಮೀಕರಣಕ್ಕೆ ಉದಾಹರಣೆ. ಹಾಗಾದರೆ ವ್ಯತ್ಯಾಸ ಏನುಂಟು ಇಲ್ಲಿ ಗಮನಿಸಿ. ಇಲ್ಲಿರುವಂಥ ಚರಾಕ್ಷರ ಯಾವುದು? ಇಲ್ಲಿರುವಂಥ ಚರಾಕ್ಷರ x. ಇಲ್ಲಿರುವಂಥ ಚರಾಕ್ಷರ ಯಾವುದು? ಇಲ್ಲಿರುವಂಥ ಚರಾಕ್ಷರ ಕೂಡ x. ಚರಾಕ್ಷರ ಅಂದ್ರೆ ಏನು? ಯಾವುದೇ ವಾಸ್ತವ ಬೆಲೆಯನ್ನು ಪಡೆಯಬಹುದಾದಂಥ ಒಂದು ಸಂಕೇತ. ನೀವು ಯಾವ ಬೆಲೆಯನ್ನು ಕೊಡ್ತೀರೋ ಇದು ಅದರ ಬೆಲೆ ಆಗಿರ್ತದೆ. ಎಕ್ಸ್ಗೆ 1 ಕೊಟ್ಟರೆ ಇದು ಎಕ್ಸ್ನ ಬೆಲೆ 1, ಎಕ್ಸ್ಗೆ 2 ಅಂತ ಬೆಲೆ ಕೊಟ್ಟರೆ ಎಕ್ಸ್ನ ಬೆಲೆ 2. ಹಾಗಾದರೆ ಯಾವುದೇ ವಾಸ್ತವ ಬೆಲೆಯನ್ನು ಪಡೆಯಬಹುದಾದಂಥ ಒಂದು ಸಂಕೇತವನ್ನು ಏನಂತ ಕರೀತಾರೆ? ಅದು ಚರಾಕ್ಷರ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಎಕ್ಸ್ ಎಂಬುದು ಚರಾಕ್ಷರ, ಇಲ್ಲಿ ಕೂಡ ಎಕ್ಸ್ ಎಂಬುದು ಚರಾಕ್ಷರ, ಇಲ್ಲಿ ಕೂಡ ಎಕ್ಸ್ ಚರಾಕ್ಷರ, ಇಲ್ಲಿ ಎಕ್ಸ್ ಚರಾಕ್ಷರ. ಅದೇ ರೀತಿಯಾಗಿ 3y² + y - 5 = 0, ಇಲ್ಲಿರುವಂಥ ಚರಾಕ್ಷರ y. ನಾವೀಗ ನೋಡಬೇಕಾಗಿರುವಂಥದ್ದು ರೇಖಾತ್ಮಕ ಸಮೀಕರಣ ಅಂದರೇನು. ಈಗ ಈ ಚರಾಕ್ಷರದ ಘಾತವನ್ನು ಗಮನಿಸಿ. ಇಲ್ಲಿರುವಂಥ ಚರಾಕ್ಷರದ ಘಾತ ಎಷ್ಟುಂಟು? ಇಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರೆ ಘಾತ 1 ಅಂತ ಅರ್ಥ. ಇಲ್ಲಿರುವಂಥ ಚರಾಕ್ಷರದ ಘಾತ ಎಷ್ಟು? ಇಲ್ಲಿ ಚರಾಕ್ಷರದ ಘಾತ 1, ಅಂದರೆ ಗರಿಷ್ಠ ಘಾತ 1 ಆಗಿರುತ್ತದೆ. ಈಗ ಇಲ್ಲಿ ಗಮನಿಸಿ, x² = 25, ಇಲ್ಲಿರುವಂಥ ಚರಾಕ್ಷರ x. ಹಾಗಾದರೆ ಚರಾಕ್ಷರದ ಘಾತ ಎಷ್ಟುಂಟು? ಘಾತ 2. ಇಲ್ಲಿ ಕೂಡ ಚರಾಕ್ಷರದ ಘಾತ ಎಷ್ಟುಂಟು? 2. ಇಲ್ಲಿ ಕೂಡ ಚರಾಕ್ಷರದ ಗರಿಷ್ಠ ಘಾತ 2. ಹಾಗಾದರೆ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಚರಾಕ್ಷರದ ಕೊಟ್ಟಿರುವಂಥ ಸಮೀಕರಣದಲ್ಲಿ ಚರಾಕ್ಷರದ ಘಾತ 1 ಆಗಿದ್ದರೆ ಅದು ರೇಖಾತ್ಮಕ ಸಮೀಕರಣ. ಅದ್ಯಾವುದು? ರೇಖಾತ್ಮಕ ಸಮೀಕರಣ. ಇದು ನೀವು ಗಮನಿಸಬೇಕಾದ ಅಂಶ. ಸಮತೆಯ ಚಿಹ್ನೆ ಇದ್ದರೆ ಅದು ಸಮೀಕರಣ. ಆ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ 1 ಆಗಿದ್ದರೆ ಅಥವಾ ಚರಾಕ್ಷರದ ಘಾತ 1 ಆಗಿದ್ದರೆ ಅದು ರೇಖಾತ್ಮಕ ಸಮೀಕರಣ. ಹಾಗಾದರೆ ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ದರೆ ಅದಕ್ಕೇನಂತ ಕರೀತಾರೆ? ಅದಕ್ಕೆ ವರ್ಗ ಸಮೀಕರಣ ಅಂತ ಕರೀತಾರೆ. ಈ ವರ್ಗ ಸಮೀಕರಣದ ಬಗ್ಗೆ ನೀವು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೀರಿ. ಹಾಗಾಗಿ ಆ ವರ್ಗ ಸಮೀಕರಣದ ಬಗ್ಗೆ ನಾನೀಗ ಏನು ಹೇಳುವುದಿಲ್ಲ. ಅದು ನೆನಪಿರಲಿ, ಚರಾಕ್ಷರದ ಗರಿಷ್ಠ ಘಾತ 2 ಅಂತ ಬಂದರೆ ಅದು ವರ್ಗ ಸಮೀಕರಣ. ಚರಾಕ್ಷರದ ಗರಿಷ್ಠ ಘಾತ 1 ಅಂತ ಬಂದರೆ ಅದು ರೇಖಾತ್ಮಕ ಸಮೀಕರಣ. ನೋಡಿ, ಇದು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ. ಅದೇ ರೀತಿ ಇದು ವರ್ಗ ಸಮೀಕರಣಕ್ಕೆ ಉದಾಹರಣೆ. ಹಾಗಾದರೆ ರೇಖಾತ್ಮಕ ಸಮೀಕರಣ ಎಂದರೇನು ಎಂಬುದನ್ನು ತಿಳ್ಕೊಂಡ್ರಿ. ಏನು ರೇಖಾತ್ಮಕ ಸಮೀಕರಣ ಅಂದರೆ? ಕೊಟ್ಟಿರುವ ಸಮೀಕರಣದಲ್ಲಿ ಚರಾಕ್ಷರದ ಘಾತ 1 ಆಗಿದ್ದರೆ ಅದು ರೇಖಾತ್ಮಕ ಸಮೀಕರಣ.
ಈಗ ನಾವು ಮುಂದಕ್ಕೆ ನೋಡಬೇಕಾಗಿರುವಂಥದ್ದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಅದಕ್ಕಿಂತ ಮೊದಲಾಗಿ ನೀವು 8ನೇ ತರಗತಿಯಲ್ಲಿ ಕಲಿತಿರುವಂತಹ ಒಂದು ಚರಾಕ್ಷರವಿರುವಂಥ ರೇಖಾತ್ಮಕ ಸಮೀಕರಣದ ಬಗ್ಗೆ ತಿಳ್ಕೊಳ್ಬೇಕು. ಈಗ ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಯನ್ನು ಗಮನಿಸಿ. ನಾನು ಈ ಭಾಗದಲ್ಲಿ ಬರೆದಿರುವಂಥ ಎರಡು ಉದಾಹರಣೆಗಳು x+1 = 0, 2x + 5 = 0. ಅದೇ ರೀತಿಯಾಗಿ 2x + 3y = 10, x + y - 5 = 0. ಈ ಸಮೀಕರಣಗಳನ್ನು ಗಮನಿಸಿ. ಇದೆಲ್ಲವೂ ಸಮೀಕರಣಗಳಿಗೆ ಉದಾಹರಣೆ. ಯಾಕೆ ಹೇಳಿ? ಸಮತೆಯ ಚಿಹ್ನೆ ಉಂಟು. ನೋಡಿ, ಸಮತೆಯ ಚಿಹ್ನೆ ಇರುವುದರಿಂದ ಇದು ಸಮೀಕರಣಕ್ಕೆ ಉದಾಹರಣೆ. ಆಮೇಲೆ ನೀವು ಗಮನಿಸಬೇಕಾದ್ರೆ ಇದು ರೇಖಾತ್ಮಕ ಸಮೀಕರಣ ಹೌದಾ ಅಲ್ವಾ ಅಂತ ನೋಡಬೇಕು. ರೇಖಾತ್ಮಕ ಸಮೀಕರಣ ಅಂದರೇನು? ಚರಾಕ್ಷರದ ಘಾತ 1 ಆಗಿರಬೇಕು. ಇಲ್ಲಿರುವಂಥ ಚರಾಕ್ಷರ x ಘಾತ ಎಷ್ಟುಂಟು? 1. ಆದ್ದರಿಂದ ಇದು ರೇಖಾತ್ಮಕ ಸಮೀಕರಣ. ಇಲ್ಲಿ 2x + 5 = 0. ಇಲ್ಲಿರುವಂಥ ಚರಾಕ್ಷರ x ಘಾತ ಎಷ್ಟುಂಟು? ಘಾತ 1. ಆದ್ದರಿಂದ ಇದೆರಡೂ ಕೂಡ ರೇಖಾತ್ಮಕ ಸಮೀಕರಣ. ಹಾಗಾದರೆ ಇದು ಯಾವ ಸಮೀಕರಣ? 2x + 3y = 10, x + y - 5 = 0. ಇಲ್ಲಿರುವಂಥ ಚರಾಕ್ಷರ ಯಾವುದು? x ಮತ್ತು y. ಘಾತ ಎಷ್ಟುಂಟು? ಎರಡರದ್ದು ಘಾತ ಕೂಡ ಒಂದೇ ಆಗಿಂಟು. ಹಾಗಾದರೆ ಚರಾಕ್ಷರದ ಘಾತ 1 ಆಗಿದ್ದರೆ ಅದು ನೋ ಡೌಟ್ ಏನದು? ರೇಖಾತ್ಮಕ ಸಮೀಕರಣ. ಹಾಗಾದರೆ ಇದು ಕೂಡ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆ. ಹಾಗಾದರೆ ಇಲ್ಲಿ ನಾನು ಬರೆದಿರುವಂಥ ಎಲ್ಲ ಉದಾಹರಣೆಗಳು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ. ಹಾಗಾದರೆ ವ್ಯತ್ಯಾಸ ಯಾವುದರಲ್ಲಿ ಉಂಟು ಅದನ್ನು ನೀವು ಗಮನಿಸಬೇಕು. ಈಗ ಇಲ್ಲಿ ಎಷ್ಟು ಚರಾಕ್ಷರ ಉಂಟು? ನಾನು ಇಲ್ಲಿ ಬರೆದಿರುವಂಥ ಎರಡು ಉದಾಹರಣೆಯಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರ ಉಂಟು. ಹಾಗಾದರೆ ಇಲ್ಲಿ ಎರಡು ಚರಾಕ್ಷರಗಳುಂಟು. ಇಲ್ಲಿರುವಂಥ ಚರಾಕ್ಷರ ಯಾವುದಿಲ್ಲ. ಇಲ್ಲಿ x ಎಂಬುದು ಚರಾಕ್ಷರ, y ಎಂಬುದು ಚರಾಕ್ಷರ. ಇಲ್ಲಿ x ಎಂಬುದು ಚರಾಕ್ಷರ, y ಎಂಬುದು ಚರಾಕ್ಷರ. ಹಾಗಾದರೆ ಈ ಎರಡು ಉದಾಹರಣೆಗಳಲ್ಲಿ ಎರಡು ಚರಾಕ್ಷರಗಳು ಉಂಟು, ಇಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರ ಉಂಟು. ಆದ್ದರಿಂದ ಇದನ್ನು ಏನಂತ ಕರೀತಾರೆ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಯಾಕೆ? ಕೇವಲ ಒಂದೇ ಒಂದು ಚರಾಕ್ಷರ ಉಂಟು. ಒಂದೇ ಒಂದು ಚರಾಕ್ಷರ ಇದ್ದುಕೊಂಡು ಚರಾಕ್ಷರದ ಘಾತ ಒಂದೇ ಆಗಿದ್ದರೆ ಅದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಹಾಗಾದರೆ ಇದು ಯಾವುದು? ಇಲ್ಲಿ ಎರಡು ಚರಾಕ್ಷರ ಉಂಟು, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಚರಾಕ್ಷರದ ಘಾತ 1, ಎರಡು ಚರಾಕ್ಷರಗಳುಂಟು. ಆದ್ದರಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ನಮ್ಮ ಪಾಠ ಯಾವುದೀಗ? ನಾವು ನೋಡಬೇಕಾಗಿರುವಂಥದ್ದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಬಗ್ಗೆ. ಅದಕ್ಕಿಂತ ಮೊದಲಾಗಿ ನಾವೀಗ ನೋಡಬೇಕಾದ್ದು ರೇಖಾತ್ಮಕ ಸಮೀಕರಣ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅದು ಹೇಗಿರಬಹುದು ನೋಡಿ. x + 1 = 0 ಅಂದರೆ ಇದರ ಸಾಮಾನ್ಯ ರೂಪ ax + b = 0. ನೋಡಿ, ಈ ರೂಪದಲ್ಲಿ ಇರುತ್ತದೆ. ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax + b = 0. ಹಾಗಾದರೆ ಅರ್ಥ ಏನಿದಿರದು? ax + b = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಮೀಕರಣವನ್ನು ಏನಂತ ಕರೀತಾರೆ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಆದರೆ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಒಂದು ಕಂಡೀಷನ್ ಉಂಟು. ಎಯು 0ಗೆ ಸಮ ಆಗಿರಬಾರದು. ಇಲ್ಲಿ a ಎಂಬುದು ಸಹಗುಣಕ. ಯಾವುದರ ಸಹಗುಣಕ? ಎಕ್ಸ್ನ ಸಹಗುಣಕ. ಈ ಸಹಗುಣಕ ಎಲ್ಲಾದರೂ 0 ಆದರೆ ಈ ಪೂರ್ತಿ ಪದ ಏನಾಗಿರ್ತದೆ? 0 ಆಗಿರ್ತದೆ. ಆವಾಗ ಉಳಿದಿರುವಂಥ ಸ್ಥಿರಾಂಕ ಮಾತ್ರ. ಇದು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ರೇಖಾತ್ಮಕ ಸಮೀಕರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಂಡೀಷನ್ ಏನು? ಎಯ ಬೆಲೆಯು 0ಗೆ ಸಮ ಆಗಿರಬಾರದು. ಆಮೇಲೆ a ಮತ್ತು bಗಳು ವಾಸ್ತವ ಸಂಖ್ಯೆಗಳು. ಇದನ್ನು ಏನಂತ ಕರೀತಾರೆ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಅಂದರೆ ax + b = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಎಯ ಬೆಲೆಯು 0ಗೆ ಸಮ ಆಗಿರಬಾರದು. ಆಮೇಲೆ a ಮತ್ತು bಗಳು ವಾಸ್ತವ ಸಂಖ್ಯೆಗಳಾಗಿರುವಂತಹ ಸಮೀಕರಣ ಏನಂತ ಕರೀತಾರೆ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಇನ್ನೊಂದು ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ನೋಡಿ, ಈಗ x + 1 = 0 ಇದು ಒಂದು ರೇಖಾತ್ಮಕ ಸಮೀಕರಣ. ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ. ಈಗ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು? ಎಕ್ಸ್ನ ಬೆಲೆನ ಹೇಗೆ ಕಂಡುಹಿಡಿಯುವಂಥದ್ದು? ಇಲ್ಲಿರುವಂಥ ಸ್ಥಿರ ಸಂಖ್ಯೆಯನ್ನು ಬಲಬದಿಗೆ ಕೊಂಡೋಗಿ x -1. ಇದು ಈ ಸಮೀಕರಣದ ಪರಿಹಾರ. ಅಂದರೆ ಎಕ್ಸ್ನ ಬೆಲೆ ಎಷ್ಟು ಪರಿಹಾರ ಉಂಟು? ಕೇವಲ ಒಂದೇ ಒಂದು ಪರಿಹಾರ ಉಂಟು. ಇದರಿಂದ ನಾವು ಗಮನಿಸುವ ಅಂಶ ಏನಂತ ಹೇಳಿದ್ರೆ, ಚರಾಕ್ಷರದ ಘಾತ 1 ಆಗಿದ್ದರೆ ಅದು ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದಿರ್ತದೆ ಅಥವಾ ಒಂದೇ ಒಂದು ಬೆಲೆಯನ್ನು ಹೊಂದಿರ್ತದೆ. ಇದು
ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಬಗ್ಗೆ ಇರುವಂಥ ಪರಿಕಲ್ಪನೆಗಳು. ಇದನ್ನು ನೀವು 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಹಾಗಾದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದರೇನು? AX + B = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಎಯು ಸೊನ್ನೆಗೆ ಸಮ ಆಗದೇ ಇರುವಂತಹ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆಗಳಾಗಿರುವಂಥ ಸಮೀಕರಣವನ್ನು ಏನಂತ ಕರೀತಾರೆ? ಅದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಈಗ ನಾವು ನೋಡಬೇಕಾಗಿರುವಂಥದ್ದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಈ ಎರಡು ಉದಾಹರಣೆಯನ್ನು ಗಮನಿಸಿ. 2x + 3y = 10. ಅದೇ ರೀತಿಯಾಗಿ x + y - 5 = 0. ಇದು ಯಾವ ರೂಪದಲ್ಲಿ ಉಂಟು ಅದನ್ನು ನೀವು ಗಮನಿಸಬೇಕು. ನೋಡಿ, ax + by + c = 0. ನೋಡಿ, ಈ ರೂಪದಲ್ಲಿ ಉಂಟು. ಇದು ಸಾಮಾನ್ಯ ರೂಪ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಯಾವುದು? ax + by + c = 0. ಎಷ್ಟು ಚರಾಕ್ಷರ ಉಂಟು ಇಲ್ಲಿ? ಎರಡು ಚರಾಕ್ಷರ ಉಂಟು. ಯಾವುದೆಲ್ಲ? x ಮತ್ತು y ಎಂಬುದು ಎರಡು ಚರಾಕ್ಷರಗಳು. ಚರಾಕ್ಷರದ ಗರಿಷ್ಠ ಘಾತ ಎಷ್ಟು ಉಂಟು ಇಲ್ಲಿ? ಚರಾಕ್ಷರದ ಗರಿಷ್ಠ ಘಾತ ಕೂಡ 1 ಉಂಟು. ಆದ್ದರಿಂದ ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆ. ಹಾಗಾದರೆ ನಾವು ಯಾವ ರೀತಿಯಾಗಿ ನಿರೂಪಿಸಬಹುದು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದರೆ ಏನು? ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಮೀಕರಣವನ್ನು ಏನಂತ ಕರೀತಾರೆ? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಆದರೆ ನೀವು ಗಮನಿಸಬೇಕಾದ ಅಂಶ ಏನಂತೇಳಿದರೆ, ಇಲ್ಲಿ ಎಯ ಬೆಲೆ 0ಗೆ ಸಮ ಆಗಿರಬಾರದು. ಎಲ್ಲಾದರೂ ಎಯ ಬೆಲೆ 0ಗೆ ಸಮ ಆಗಿದ್ದರೆ ಏನಾಗ್ತದೆ? ಆವಾಗ ಈ ಪದ 0 ಆಗ್ತದೆ. 0 × x 0 × x ಅಂದರೆ ಈ ಪದ 0 ಆಯಿತು. ಆವಾಗ ಎಷ್ಟು ಉಳಿತಲ್ಲಿ? by + c = 0. ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗುವುದಿಲ್ಲ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಕಂಡೀಷನ್ ಕೂಡ ಉಂಟು. b ಯ ಬೆಲೆ ಕೂಡ 0ಗೆ ಸಮ ಆಗಿರಬಾರದು. ಎ ಯ ಬೆಲೆ ಮತ್ತು ಬಿ ಯ ಬೆಲೆ 0ಗೆ ಸಮ ಆಗಿರಬಾರದು. ಎಲ್ಲಾದರೂ 0ಗೆ ಸಮ ಆದರೆ, ಯಾವುದಾದ್ರೂ ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು, 0ಗೆ ಸಮ ಆಗಿದ್ದರೆ ಅದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗಬೇಕಾದ್ರೆ ಎ ಯ ಬೆಲೆ 0ಗೆ ಸಮ ಆಗಿರಬಾರದು, ಬಿ ಯ ಬೆಲೆ 0ಗೆ ಸಮ ಆಗಿರಬಾರದು. ಇದು ಕಂಡೀಷನ್. ಆಮೇಲೆ ಇನ್ನೊಂದು, ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆ ಅಂದರೆ ಏನಂತ ನಿಮ್ಗೆ ಗೊತ್ತುಂಟು. ಎಲ್ಲ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಂದು ಗಣ ಅಥವಾ ಗುಂಪನ್ನು ಏನಂತ ಕರೀತಾರೆ? ಅದನ್ನು ವಾಸ್ತವ ಸಂಖ್ಯೆ ಅಂತ ಕರೀತಾರೆ. ಸೊ ಆದ್ದರಿಂದ ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಎಂದರೇನು ಎಂಬ ಒಂದು ಕಲ್ಪನೆ ನಿಮಗೆ ಗೊತ್ತಾಯಿತು. ಈಗ ಒಮ್ಮೆ ಯೋಚಿಸಿ. ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಎಯ ಬೆಲೆಯು 0ಗೆ ಸಮ ಆಗಿರಬಾರದು, ಬಿ ಯ ಬೆಲೆಯೂ ಕೂಡ 0ಗೆ ಸಮ ಆಗಿರಬಾರದು ಮತ್ತು ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿರುವಂತಹ ಒಂದು ಸಮೀಕರಣ ಏನಂತ ಕರೀತಾರೆ? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಹಾಗಾದರೆ ಇದರ ಸಾಮಾನ್ಯ ರೂಪ ಹೇಗಿರ್ತದೆ? ಇದರ ಸಾಮಾನ್ಯ ರೂಪ ax + by + c = 0 ಈ ರೂಪದಲ್ಲಿ ಇರ್ತದೆ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ax + b = 0. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ax + by + c = 0 ಈ ರೂಪದಲ್ಲಿ ಇರ್ತದೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದರೇನು ಎಂಬುದನ್ನು ತಿಳಿದಿದ್ದೀರಿ. ಈಗ ಅದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಉದಾಹರಣೆಯನ್ನು ಗಮನಿಸಿ. ಈ ಕೆಳಗಿನ ಪ್ರತಿಯೊಂದು ಸಮೀಕರಣವನ್ನು ax + by + c = 0. ನೋಡಿ, ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಮತ್ತು ಎ ಮತ್ತು ಬಿ ಯ ಬೆಲೆ 0ಗೆ ಸಮ ಆಗಿರಬಾರದು. ಆ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿ ಸಂದರ್ಭದಲ್ಲಿ ಎ ಬಿ ಮತ್ತು ಸಿಗಳ ಬೆಲೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಈಗ ನಾವೇನು ಮಾಡಬೇಕೀಗ? ನೋಡಿ, ಈ ಒಂದು ಸಮೀಕರಣವನ್ನು ಗಮನಿಸಿ. ಇದು ಒಂದು ಸಮೀಕರಣ. ಯಾಕೆ ಹೇಳಿ? ಸಮತೆಯ ಚಿಹ್ನೆ ಉಂಟು. ಇದು ರೇಖಾತ್ಮಕ ಸಮೀಕರಣ. ಯಾಕೆ? ಚರಾಕ್ಷರದ ಘಾತ 1 ಉಂಟು. ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಯಾಕೆ? ಇಲ್ಲಿ ಎರಡು ಚರಾಕ್ಷರಗಳು ಉಂಟು. ಈಗ ನಾವೇನು ಮಾಡಬೇಕೀಗ? ಇದನ್ನು ax + by + c = 0 ರೂಪದಲ್ಲಿ ಬರೀಬೇಕು. ಈ ರೂಪದಲ್ಲಿ ಉಂಟಾ ಅಂತ ಗಮನಿಸಿ. ಆ ರೂಪದಲ್ಲಿ ಇಲ್ಲ.
ಅಂದರೆ ಸಮ 0 ಅಂತ ಬರಬೇಕು. ಸಮ 0 ಅಂತ ಬರಬೇಕಾದ್ರೆ ಬಲಬದಿಯಲ್ಲಿರುವಂತಹ ಸ್ಥಿರ ಸಂಖ್ಯೆಯನ್ನು ನಾವೇನು ಮಾಡಬೇಕು, ಎಡಬದಿಗೆ ತರಬೇಕು. ಅವಾಗೇನೈತಿ, ಈಗ 2x ಪ್ಲಸ್ 3y ಸಮ ಚಿಹ್ನೆಗಿಂತ ಬಲಬದಿಯಲ್ಲಿರುವಂತಹ ಸ್ಥಿರ ಸಂಖ್ಯೆಯನ್ನು ನಾವು ಎಡಬದಿಗೆ ತರುವಾಗ ಆ ಸಂಖ್ಯೆಯ ಒಟ್ಟಿಗೆ ಚಿಹ್ನೆ ಬದಲಾವಣೆ ಆಗ್ತದೆ. ಇಲ್ಲಿ +4 ಉಂಟು, +4 ಎಡಬದಿಗೆ ಬರುವಾಗ ಏನಾಯಿತು, -4 ಸಮ ಈಗ ಬಲಬದಿಯಲ್ಲಿ ಉಳಿದಿರುವಂಥದ್ದು 0. ಈಗ ಒಂದು ಸಲ ಗಮನಿಸಿ, ಇದು ಯಾವ ರೂಪದಲ್ಲಿ ಉಂಟಿದು, ax ಪ್ಲಸ್ by ಪ್ಲಸ್ c ಸಮ 0 ರೂಪದಲ್ಲಿ ಉಂಟು. ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಇನ್ನು ಮುಂದಕ್ಕೆ ನಾವು ಏನು ಮಾಡ್ಬೋದು, ಆ ರೂಪಕ್ಕೆ ಬರೆದಾಯಿತು. ಪ್ರತಿ ಸಂದರ್ಭದಲ್ಲಿ a b ಮತ್ತು c ಯ ಬೆಲೆಯನ್ನು ಬರೆಯಿರಿ ಅಂತ ಕೇಳಿದರೆ, ಈಗ ನಾವು ಇದನ್ನು ಆದರ್ಶ ರೂಪಕ್ಕೆ ಬರೆದ್ರೆ ax² ಪ್ಲಸ್ ax ಪ್ಲಸ್ bx ಪ್ಲಸ್ c ಸಮ 0 ಈ ರೂಪಕ್ಕೆ ಬರೆದ್ರೆ, ಒಂದು ಸಲ ಇದನ್ನು ಹೋಲಿಸಿದಾಗ ಇದು ಯಾವ ರೂಪದಲ್ಲಿಂಟು ನೋಡಿ, ax ಅಂದರೆ 2x, bx ಅಂದರೆ 3y, c ಅಂದರೆ -4. ಅದನ್ನು ಹೋಲಿಸಿದಾಗ a ಯ ಬೆಲೆ ಎಷ್ಟುಂಟು ನೋಡಿ, a ಸಮ 2. ಅದೇ ರೀತಿಯಾಗಿ b ಯ ಬೆಲೆ ಎಷ್ಟುಂಟು, b ಸಮ 3. ಈಗ ಸಿ ಯನ್ನು ಗಮನಿಸಿ, ಸಿ ಯ ಬೆಲೆ ಎಷ್ಟುಂಟು, ಸಿ ಸಮ -4. ನೋಡಿ, ಈ ರೀತಿಯಾಗಿ ನಾವು ಬರೆಯುವಂಥದ್ದು. ಮೊದಲಿಗೆ ಏನು ಮಾಡಬೇಕು, ಆದರ್ಶ ರೂಪದಲ್ಲಿ ಬರ್ಕೊಳ್ಬೇಕು, ನಂತರ ಹೋಲಿಸಿ ಸಹಗುಣಕಗಳ ಬೆಲೆಯನ್ನು ಬರೀಬೇಕಾಗ್ತದೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ, x -4 ಸಮ ವರ್ಗಮೂಲ 3y. ಮೊದಲು ಏನು ಮಾಡಬೇಕು, ನಾವು ax ಪ್ಲಸ್ by ಪ್ಲಸ್ c ಸಮ 0 ರೂಪಕ್ಕೆ ಬರ್ಕೊಳ್ಬೇಕು. ಹೇಗೆ ಬರೆಯುವಂಥದ್ದು, ಈಗ ನೋಡಿ, x -4 ಸಮಚಿಹ್ನೆಗಿಂತ ವರ್ಗಮೂಲ 3y ಅಂತ ಉಂಟು, ಅದನ್ನೀಗ ಎಡಬದಿಗೆ ತನ್ನಿ. ಎಡಬದಿಗೆ ಬರುವಾಗ ಚಿಹ್ನೆ ಏನಾಯಿತು, ಬದಲಾವಣೆ ಆಯಿತು, ಮೈನಸ್ ವರ್ಗಮೂಲ 3y ಸಮ 0. ಈಗ ಗಮನಿಸಿ, ಸಾಮಾನ್ಯ ರೂಪ ಹೇಗುಂಟು, ax ಪದ ಮೊದಲು ಬರಬೇಕು, ಸೊ x ಅಂತ ಬರುತ್ತೆ. ಆಮೇಲೆ ಎರಡನೇ ಪದ y ಯ ಪದ ಬರಬೇಕು. ಇಲ್ಲಿ y ಯ ಪದವನ್ನು ಯಾವುದಿರುವಂಥದ್ದು, ವರ್ಗಮೂಲ y, ಅದು ಚಿಹ್ನೆ ಸಮೇತ ಬರ್ಕೊಳ್ಳಿ, ಮೈನಸ್ ವರ್ಗಮೂಲ y. ಆಮೇಲೆ ಕೊನೆಗೆ ಬರುವಂಥ ಸ್ಥಿರಾಂಕ ಅಥವಾ ಸ್ಥಿರ ಸಂಖ್ಯೆ ಇಲ್ಲಿರುವಂಥದ್ದು -4 ಸಮ 0. ಈಗ ಇದು ಯಾವ ರೂಪಕ್ಕೆ ಬಂತು, ax ಪ್ಲಸ್ by ಪ್ಲಸ್ c ಸಮ 0 ರೂಪಕ್ಕೆ ಬಂತು. ಈಗ ಅದನ್ನು ಹೋಲಿಸಿದಾಗ ಬೆಲೆ ಬಂತು ನೋಡಿ, ax ಪ್ಲಸ್ by ಪ್ಲಸ್ c ಸಮ 0 ಈ ರೂಪಕ್ಕೆ ಬಂತು. ಈಗ a ಯ ಬೆಲೆ ಎಷ್ಟುಂಟು, ಈಗ a ಸಮ, ಇಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರೆ a ಯ ಬೆಲೆ ಎಷ್ಟುಂಟು, 1. ಅದೇ ರೀತಿಯಾಗಿ b ಯ ಬೆಲೆ, ಸೊ b ಯ ಬೆಲೆ ಎಷ್ಟಾಗಿರ್ತದೆ, ಮೈನಸ್ ವರ್ಗಮೂಲ 3. ಆಮೇಲೆ c ಯ ಬೆಲೆಯನ್ನು ಗಮನಿಸಿ, c ಯ ಬೆಲೆ ಎಷ್ಟುಂಟು, ಇಲ್ಲಿ c ಯ ಬೆಲೆ -4. ಈ ರೀತಿಯಾಗಿ ನಾವೇನು ಮಾಡುವಂಥದ್ದು, ಸಾಮಾನ್ಯ ರೂಪ ax ಪ್ಲಸ್ by ಪ್ಲಸ್ c ಸಮ 0 ಇದರೊಟ್ಟಿಗೆ ಹೋಲಿಸಿ ಸಹಗುಣಕಗಳ ಬೆಲೆಯನ್ನು ಬರಿತೇವೆ. ಉದಾಹರಣೆಯನ್ನು ಗಮನಿಸಿ, 4 ಸಮ 5x ಮೈನಸ್ 3y. ಮೊದಲಿಗೆ ನಾವೀಗ ax ಪ್ಲಸ್ by ಪ್ಲಸ್ c ಸಮ 0 ರೂಪಕ್ಕೆ ಬರೀಬೇಕು. ಹಾಗಾದರೆ ಏನು ಮಾಡಬೇಕು, ನಾವೀಗ ಬಲಬದಿಯಲ್ಲಿ ಚರಾಕ್ಷರದ ಪದಗಳು ಉಂಟು, ಎಡಬದಿಯಲ್ಲಿ ಸ್ಥಿರಾಂಕ ಉಂಟು, ಸ್ಥಿರ ಸಂಖ್ಯೆ ಉಂಟು. ಸೊ ಹಾಗಾದರೆ ನಾವೇನು ಮಾಡಬೇಕೀಗ, ಈ ಸ್ಥಿರ ಸಂಖ್ಯೆಯನ್ನು ಬಲಬದಿಗೆ ತರಬೇಕು. ಆವಾಗ ಬಲಬದಿಗೆ ತನ್ನಿ ಏನಾಯ್ತು, ಈಗ ಇಲ್ಲಿ 4 ಆ ಕಡೆ ಕೊಂಡು ಹೋಗುವಾಗ 5x ಮೈನಸ್ 3y ಪ್ಲಸ್ 4 ಈಚೆ ಬರುವಾಗ -4. ಆವಾಗ ಇಲ್ಲಿ ಏನಾಯಿತು, ಇಲ್ಲಿ ಪದ 0. ಅಥವಾ ನಾವು ಇದನ್ನು ಉಲ್ಟ ಬರ್ಕೊಳ್ಬೋದು, 5x ಮೈನಸ್ 3y ಮೈನಸ್ 4 ಸಮ 0. ನೋಡಿ, ಈ ರೂಪಕ್ಕೆ ಬಂತು. ಈಗ ಸಾಮಾನ್ಯ ರೂಪ ax ಪ್ಲಸ್ by ಪ್ಲಸ್ c ಸಮ 0 ಒಟ್ಟಿಗೆ ಹೋಲಿಸಿದಾಗ a ಸಮ ಎಷ್ಟು ಬರ್ತದೆ, a ಸಮ 5. ಅದೇ ರೀತಿಯಾಗಿ b ಯ ಬೆಲೆ -3, ಇಲ್ಲಿ c ಯ ಬೆಲೆ ಎಷ್ಟು, -4. ಈ ರೀತಿ ಬರೀಬಹುದು. ಮುಂದಿನ ಉದಾಹರಣೆಯನ್ನು ಗಮನಿಸಿ, 2x ಸಮ y. ಇಲ್ಲಿ ಎರಡು ಚರಾಕ್ಷರಗಳು ಉಂಟು, x ಮತ್ತು y ಎಂಬುದು ಚರಾಕ್ಷರ, ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣ. ಘಾತ 1 ಉಂಟು, ಆದ್ದರಿಂದ ಅದು ರೇಖಾತ್ಮಕ ಸಮೀಕರಣ. ಆದರೆ ನಾವು ಯಾವ ರೂಪಕ್ಕೆ ಬರೀಬೇಕು, ax ಪ್ಲಸ್ by ಪ್ಲಸ್ c ಸಮ 0 ರೂಪಕ್ಕೆ ಬರೀಬೇಕು. ಹೇಗೆ ಬರೀಬೋದು ನೋಡಿ, 2x ಸಮ ಚಿಹ್ನೆಗಿಂತ ಆ ಕಡೆ y ಉಂಟು, y ಎಂಬ ಪದ ಉಂಟು, ಆ y ಪದವನ್ನು ಚಿಹ್ನೆ ಸಮೇತ ನಾವೇನು ಮಾಡಬೇಕೀಗ, ಎಡಬದಿಗೆ ತರಬೇಕು. ಆವಾಗ ಪ್ಲಸ್ y ಇದ್ದದೇನಾಯಿತು, -y ಸಮ 0. ಈಗ ಬಲಬದಿಯಲ್ಲಿ ಯಾವುದೇ ಪದಗಳಿಲ್ಲ ಅಂದರೆ ಅದು 0. ಆದರ್ಶ ರೂಪ ಯಾವುದು, ಸಾಮಾನ್ಯ ರೂಪ ax
ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0. ಹಾಗೆ ಬರಿಬೋದು ಇದನ್ನು 2x ಮೈನಸ್ ವೈ ಪ್ಲಸ್ ಸಿ ಅಂದರೆ ಸ್ಥಿರಾಂಕ, ಸ್ಥಿರ ಸಂಖ್ಯೆ ಇಲ್ಲ, ಸೊ ಯಾವುದು ಇಲ್ಲ ಅಂದರೆ ಪ್ಲಸ್ 0 ಸಮ 0. ಈಗ ನಾವೇನು ಮಾಡಬೇಕೀಗ, ಇದು ಸಾಮಾನ್ಯ ರೂಪ ax ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0 ಈ ರೂಪದಲ್ಲೇ ಉಂಟು. ಈಗ ಅದನ್ನು ಹೋಲಿಸಿದಾಗ ನೋಡಿ, ಎ ಅಂದರೆ ಎ ಯ ಬೆಲೆ ಎಷ್ಟುಂಟು, ಎ ಸಮ 2. ಅದೇ ರೀತಿ ಬಿ ಯ ಬೆಲೆ ಎಷ್ಟುಂಟು, ಈಗ ಬಿ ಯ ಬೆಲೆ ಯಾವುದು ಇಲ್ಲ ಅಂತ ಹೇಳಿದರೆ ಅಲ್ಲಿ ಸಹಗುಣಕ ಎಷ್ಟು ಉಂಟು, 1 ಉಂಟಂತ ಅರ್ಥ. ಸೊ ಬಿ ಸಮ ಇಲ್ಲಿ ಚಿಹ್ನೆ ಯಾವುದು, -1. ಸಿ ಸಮ, ಈಗ ಇದನ್ನು ಹೋಲಿಸಿ ಸಿ ಯ ಬೆಲೆ ಎಷ್ಟಾಗಿರ್ತದೆ, ಸ್ಥಿರ ಸಂಖ್ಯೆ ಅದು 0. ಈ ರೀತಿಯಾಗಿ ನಾವೇನು ಮಾಡ್ತೇವೆ, ಸಹಗುಣಗಳ ಬೆಲೆಯನ್ನು ಬರೀತೇವೆ. ಅದು ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ax ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0 ಆಗಿರ್ತದೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಕೆಳಗಿನ ಪ್ರತಿಯೊಂದನ್ನು ಎರಡು ಚರಾಕ್ಷರಗಳಿರುವ ಒಂದು ಸಮೀಕರಣವನ್ನಾಗಿ ಬರೆಯಿರಿ. ಪ್ರಶ್ನೆಯಲ್ಲಿ ಏನು ಕೇಳಿದರೆ, ಎಕ್ಸ್ ಸಮ -5. ಇಲ್ಲಿ ಎಷ್ಟು ಚರಾಕ್ಷರ ಉಂಟು, ಈಗ ಇಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರ ಯಾವುದು, ಎಕ್ಸ್. ಆದರೆ ಪ್ರಶ್ನೆಯಲ್ಲಿ ಏನು ಕೇಳಿದರೆ, ಎರಡು ಚರಾಕ್ಷರಗಳಿರುವ ಒಂದು ಸಮೀಕರಣವನ್ನಾಗಿ ಬರೀರಿ ಅಂತ ಕೇಳಿದರೆ ಹೇಗೆ ಬರೀಬೋದು ನೋಡಿ, ಗಮನಿಸೀಗ. ಸಾಮಾನ್ಯ ರೂಪ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0 ನೋಡಿ, ಈ ರೂಪದಲ್ಲಿ ಇರ್ತದೆ. ಹಾಗಾದ್ರೆ ನಾವೀಗ ಹೇಗೆ ಬರಿಬೋದು, ಈಗ ಎಕ್ಸ್ ಸಮ -5, ಇಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರ ಉಂಟು, ಅದನ್ನು ಎರಡು ಚರಾಕ್ಷರವಾಗಿ ಬರೀಬೇಕು. ಹೇಗೆ ಬರಿಬೋದು ನೋಡಿ, ಗಮನಿಸೀಗ. ಎಕ್ಸ್ ಪ್ಲಸ್, ಈಗ ವೈ ಎಂಬ ಪದ ಇಲ್ಲಿ ಇಲ್ಲ, ಸೊ ಅದನ್ನು ಹೇಗೆ ಬರೀಬೋದು, 0 ಗುಣಿಸು ವೈ ಅಂತ ಬರೀಬೋದು. 0 ಗುಣಿಸು ವೈ ಸಮ -5 ನೋಡಿ. ಈಗ ಇದು ಎಷ್ಟು ಚರಾಕ್ಷರ ಬಂತು, ಎರಡು ಚರಾಕ್ಷರ ಬಂತು. ಯಾವುದೆಲ್ಲ, ಎಕ್ಸ್ ಬಂದಿದೆ, ವೈ ಕೂಡ ಬಂದಿದೆ. ನೋಡಿ, ಇಲ್ಲಿ ಎಕ್ಸ್ ಉಂಟು, ವೈ ಉಂಟು. ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಇಲ್ಲಿ ಎಕ್ಸಿಗಿರುವಂಥ ಸಹಗುಣಕ್ಕೆ ಎಷ್ಟು, ಇಲ್ಲಿ 1 ಉಂಟಂತ ಅರ್ಥ. ಇಲ್ಲಿ 0 ಗುಣಿಸು ವೈ, ಯಾವುದೇ ಪದಕ್ಕೆ 0ಇಂದ ಗುಣಿಸಿದರೆ ಗುಣಲಬ್ಧ ಎಷ್ಟಾಗಿರ್ತದೆ, 0. ನೋಡಿ, ಇದು 0 ಆಯಿತು. ಹಾಗಾದರೆ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ, ಎಕ್ಸ್ ಸಮ -5 ಬರ್ತದೆ. ಅಥವಾ ಇದನ್ನೇ ಇನ್ನೊಂದು ರೀತಿಯಲ್ಲಿ ಬರಿಬೋದು. ಅಥವಾ ಹೇಗೆ ಬರಿಬೋದು, ಎಕ್ಸ್ ಪ್ಲಸ್ 0 ಗುಣಿಸು ವೈ, 0 ಗುಣಿಸು ವೈ, ಈ -5 ಎಡಬದಿಗೆ ತಂದು ಬರೀಬೋದು, +5 ಸಮ 0 ನೋಡಿ. ಈ ರೀತಿ ಕೂಡ ಬರೀಬೋದು, ಈ ರೀತಿ ಬರೀಬೋದು, ಅಥವಾ ಹೇಗೆ ಬರೀಬೋದು. ಇದು ಯಾವುದು, ax ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0 ಆ ರೂಪಕ್ಕೆ ಬರೆದಿದ್ದೇವೆ. ಈಗ ಮುಂದಿನ ಉದಾಹರಣೆಯನ್ನು ಗಮನಿಸಿ. y ಸಮ 2. y ಸಮ 2 ಎಷ್ಟು ಚರಾಕ್ಷರ ಉಂಟು, ಇಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರ. ನಾವೇನು ಮಾಡಬೇಕೀಗ, ಎರಡು ಚರಾಕ್ಷರಕ್ಕೆ ಬರೀಬೇಕು. ax ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0 ರೂಪಕ್ಕೆ ಬರೀಬೇಕು. ಹೇಗೆ ಬರೀಬೋದು, ಸ್ವಲ್ಪ ಯೋಚಿಸಿ. ಇಲ್ಲಿ y ಯ ಪದ ಉಂಟು, ಎಕ್ಸಿನ ಪದ ಇಲ್ಲ, ಸೊ ಆದ್ದರಿಂದ 0 ಗುಣಿಸು ಎಕ್ಸ್. 0 ಗುಣಿಸು ಎಕ್ಸ್ ಅಂದರೆ ಗುಣಲಬ್ಧ ಎಷ್ಟಾಯಿತು, 0. ಪ್ಲಸ್ ಇಲ್ಲೇನಾಯಿತು, 1 ಗುಣಿಸು ವೈ. 1 ಗುಣಿಸು ವೈ ಅಂದರೆ ಅದು ವೈ, ಅಥವಾ ವೈ ಅಂತ ಬರೆದ್ರೆ ಸಾಕು. ಸೊ ಸಮ 2 ನೋಡಿ, ಈ ರೀತಿಯಾಗಿ ಬರೀತೇವೆ. ಈಗೇನಾಯ್ತು, ಈಗ ಈ ಪದ 0, ವೈ ಗುಣಿಸು 1 ಅಂದರೆ ವೈ ಸಮ 2. ಅಥವಾ ಇದನ್ನೇ ಹೇಗೆ ಬರೀಬೋದು, ಇದನ್ನೇ 0 ಗುಣಿಸಿ ಎಕ್ಸ್ ಅಂದರೆ 0 ಗುಣಿಸಿ ಎಕ್ಸ್ ಪ್ಲಸ್ ವೈ, ಈ +2 ಈ ಕಡೆ ತನ್ನಿ, ಅವಾಗೇನಾಯಿತು -2 ಸಮ 0 ನೋಡಿ, ಈ ರೀತಿಯಾಗಿ ಬರೀಬೋದು. ಮುಂದಿನ ಸಮೀಕರಣ ಗಮನಿಸಿ. 2x ಸಮ 3. ನಾವು ಏನು ಮಾಡಬೇಕೀಗ, ಎರಡು ಚರಾಕ್ಷರವುಳ್ಳ ಸಮೀಕರಣಕ್ಕೆ ಬರೀಬೇಕೀಗ. ಹೇಗೆ ಬರಿಬೋದು, 2x, ಇಲ್ಲಿ ವೈ ಯ ಪದ ಇಲ್ಲ, ವೈ ಯ ಪದ ಇಲ್ಲದೇ ಇರುವುದರಿಂದ +0 ಗುಣಿಸು ವೈ ಸಮ 3. ಅಥವಾ ಇದನ್ನೇ ಹೇಗೆ ಬರಿಬೋದು, 2x ಪ್ಲಸ್ 0 ಗುಣಿಸು ವೈ, ಈ 3 ಎಡಬದಿಗೆ ತನ್ನಿ, -3 ಸಮ 0 ನೋಡಿ, ಈ ರೀತಿಯಾಗಿ ಬರೀಬೋದು. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. 0 ಗುಣಿಸು ವೈ ಅಂದರೆ 0, ಉಳಿದಿರುವಂಥದ್ದು 2x ಸಮ 3. ಇಲ್ಲಿ ಏನಾಯ್ತು, 2x ಪ್ಲಸ್ 0 ಗುಣಿಸು ವೈ ಅಂದರೆ 0, ಈ +3 ಏನು ಮಾಡಿದ್ದೇವೆ ನಾವು, ಎಡಬದಿಗೆ ತಂದಿದ್ದೇವೆ, -3. ಮುಂದಿನ ಲೆಕ್ಕವನ್ನು ಗಮನಿಸಿ. 5y ಸಮ 2. ಇಲ್ಲಿ ಎಷ್ಟು ಚರಾಕ್ಷರ ಉಂಟು, ಕೇವಲ ಒಂದೇ ಒಂದು ಚರಾಕ್ಷರ ಉಂಟು. ನಾವೇನು ಮಾಡಬೇಕೀಗ, ಎರಡು ಚರಾಕ್ಷರಕ್ಕೆ ಬರೀಬೇಕು. ಹೇಗೆ ಬರೀಬೋದು, ಎಕ್ಸ್ ಎಂಬ ಪದ ಇಲ್ಲ ಇಲ್ಲಿ, ಆದ್ದರಿಂದ 0 ಗುಣಿಸು ಎಕ್ಸ್ ಪ್ಲಸ್ 5y, ಈ +2 ಈ ಕಡೆ ತನ್ನಿ, ಸೊ -2 ಸಮ 0. ಈಗ ಇದು ಯಾವ ರೂಪಕ್ಕೆ ಬಂತಿದ್ದು, ax ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ 0 ರೂಪಕ್ಕೆ ಬಂತು. ಈ ರೀತಿಯಾಗಿ ನಾವೇನು ಮಾಡ್ತೇವೆ, ಕೊಟ್ಟಿರುವಂಥ ಸಮೀಕರಣವನ್ನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೀಬೋದು. ವಿದ್ಯಾರ್ಥಿಗಳೇ,
ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿರುವಂಥ ಇದೇ ರೀತಿಯ ಉದಾಹರಣೆ ಲೆಕ್ಕಗಳನ್ನು ಗಮನಿಸಿ ಅಭ್ಯಾಸ ಮಾಡಿ. ಇಂದಿನ ಅವಧಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.